ಪ್ರೈಸ್ ದ ಲಾರ್ಡ್. ನನ್ನ ಪ್ರಿಯ ದೇವರ ಮಕ್ಕಳೇ, ಹೇಗಿದ್ದೀರಾ ಸಹೋದರ ಸಹೋದರಿಯರೇ? ನಿಮ್ಮೆಲ್ಲರನ್ನು ನೋಡೋದಕ್ಕೂ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮೆಲ್ಲರ ಮನೆಗಳಿಗೆ ಬರೋದಕ್ಕೂ ದೇವರನ್ನು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದರೂ ನಾನು ಬಂದಿಲ್ಲ, ದೇವರ ವಾಕ್ಯ ಬಂದಿದೆ. ದೇವರ ವಾಕ್ಯ ಯಾವ ಮನೆಯಲ್ಲಿ ಇರುತ್ತದೋ ಆ ಮನೆಯಲ್ಲಿ ದೇವರ ಅದ್ಭುತ ಕಾರ್ಯವನ್ನು ನಡೆಸ್ತಾರೆ. ಆಮೇಲೆ ಈ ದಿನ ನಿಮ್ಮೆಲ್ಲರನ್ನು ಪ್ರೀತಿಸಿ ದೇವರೊಂದು ವಾಕ್ಯವನ್ನು ಕಳಿಸಿದ್ದಾರೆ. 1ನೇ ಯೋಹಾನನ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 14ನೇ ವಚನ. ದ ಲೆಟರ್ ಆಫ್ ಫಸ್ಟ್ ಜಾನ್ ಚಾಪ್ಟರ್ 5 ವರ್ಸ್ 40. 1 ಯೋಹಾನ 5:14ನೇ ವಚನ. ಬನ್ನಿ ಧ್ಯಾನ ಮಾಡಿಕೊಳ್ಳೋಣ. ನಾವು ಆತನ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ಕೇಳುತ್ತೆಂಬ ಭರವಸೆಯು ಆತನಲ್ಲಿ ನನಗುಂಟು. ಆಮೆನ್. And this is the confidence that we have in him, that if we ask anything according to his will, he hear us. Amen. ಕನ್ನಡ ಭಾಷೆಯಲ್ಲಿ ಸ್ವಲ್ಪ ನಾವು ಇನ್ನೊಂದ್ಸಲ ಧ್ಯಾನ ಮಾಡಿವನು. ನಾವು ಆತನ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ಕೇಳುತ್ತಾನೆಂಬ ಭರವಸೆ ಆತನಲ್ಲಿ ನನಗುಂಟು. ಆಮೆನ್. ವಾಕ್ಯ ಹೇಳುತ್ತಾ ಇದೆ, ಭಕ್ತನು ಹೇಳುತ್ತಾ ಇದ್ದಾನೆ, ನಾವು ಆತನಲ್ಲಿ ಏನಾದರೂ ಕೇಳಿಕೊಂಡರೆ ಆತನೆಯ ಚಿತ್ತಕ್ಕೆ ಅನುಸಾರವಾಗಿ ಆತನು ನಿಶ್ಚಯವಾಗಿ ಕೇಳುತ್ತಾನೆ. ನಾವು ಆತನಿಗೆ ಇಷ್ಟವಾಗಿರೋದು ಏನಾದ್ರೂ ಕೇಳಿದ್ರೆ ದೇವರು ಕೊಡಲ್ಲ. ದೇವರು ಏನು ಕೊಡ್ತಾರೆ, ಯಾರಿಗೆ ಕೊಡ್ತಾರೆ ಅಂದ್ರೆ, ಯಾರು ದೇವರಿಗೆ ಇಷ್ಟದ ಪ್ರಕಾರವಾಗಿರೋ ವಿಷಯಗಳು ಕೇಳುತ್ತಾರೋ. ಆಮೆನ್. ದೇವರಿಗೆ ನಾವು ಕೇಳಿರೋ ವಿಷಯಗಳಲ್ಲಿ ದೇವರ ಚಿತ್ತವಿರಬೇಕು. ಇದರಿಂದ ನನ್ನ ಮಗನು ನನ್ನ ಮಗಳಿಗೆ ಅನುಕೂಲವಾಗುತ್ತದೆ, ಇದರಿಂದ ನನ್ನ ಪ್ರಿಯರಿಗೆ ಇದು ಸಹಾಯವಾಗಿರುತ್ತದೆ ಅಂತಾದೆ ಕೇಳೋದು. ಲೋಕ ಸಂಬಂಧವಾಗಿರೋದು ಎಲ್ಲಾ ವಿಷಯಗಳು ಕೇಳಿ ದೇವರು ನನ್ ಕೊಡಲಿಲ್ಲ ಅಂತ ನಾವು ಮುಗಿಸಿಕೊಂಡರೆ ಅದು ತಪ್ಪಾಗುತ್ತದೆ. ವಾಕ್ಯ ಹೇಳುತ್ತಾ ಇದೆ, ಆತನ ಚಿತ್ತಕ್ಕೆ ಅನುಸಾರವಾಗಿರೋದು ಕೇಳೋದರಲ್ಲಿ ದೇವರು ನಮಗೆ ಅದು ಒದಗಿಸಿಕೊಡುತ್ತಾರೆ. ಅದೇ ಹೇಳ್ತಾ ಇದ್ದೇನೆ, ನಾವು ಆತನ ಚಿತ್ತಕ್ಕೆ ಅನುಸಾರವಾಗಿ ಏನಾದರೂ ಬೇಡಿಕೊಂಡರೆ, ಪ್ರಿಯ ದೇವರ ಮಕ್ಕಳೇ, ನಾವು ಆಶೆಗೆ ಮೀರಿ ದೇವರ ಲಿಮಿಟ್ಸ್ಗಿಂತ ಮೀರಿ ನಾವೇನಾದ್ರೂ ಕೇಳಬಾರದು. ನಾವು ಏನು ಕೇಳಿದ್ರು ಕೂಡ ಅದರಲ್ಲಿ ದೇವರ ಚಿತ್ತವಿರಬೇಕು. ಇಟ್ ಶುಡ್ ಬಿ ಅಕಾರ್ಡಿಂಗ್ ಟು ಹಿಸ್ ವಿಲ್. ವೆನ್ ವಿ ಆಸ್ಕ್, ಹಿ ವಿಲ್ ಪ್ರೊವೈಡ್ ಅಸ್. ದೇವರು ನಮ್ಗೆ ಅನುಕೂಲ ಮಾಡಿಕೊಡ್ತಾರೆ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಏನಾದ್ರೂ ದೇವರ ಚಿತ್ತಕ್ಕೆ ಪ್ರಕಾರವಾಗಿದ್ದರೆ ನಾವು ಇವತ್ತು ಕೇಳೋಣ. ದೇವರಿಗೆ ಚಿತ್ತಕ್ಕೆ ವಿರುದ್ಧವಾಗಿದ್ರೆ ತಿಳ್ಕೊಡಿ, ಯಾವತ್ತು ಕೂಡ ನಾವು ಪಡ್ಕೊಳ್ಳೋ ಸಾಧ್ಯವಿಲ್ಲ. ಸೊ ನಾವೇನು ಕೇಳಿದ್ರು ಕೂಡ ದೇವರಿಗೆ ಚಿತ್ತಕ್ಕೆ ಅನುಸಾರವಾಗಿ ಕೇಳೋಣ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯ ತಂದೆ, ನಿನ್ನ ಚಿತ್ತಕ್ಕೆ ಪ್ರಕಾರವಾಗಿ ಮಕ್ಕಳು ಏನೇನು ಕೇಳುತ್ತಾರೋ ಅವರಿಗೆ ಒದಗಿಸಿಕೊಡು ಸ್ವಾಮಿ. ಅವರು ಎದುರು ನೋಡ್ತಾ ಇದ್ದಾರಯ್ಯ. ಅವರ ಜೀವನದಲ್ಲಿ ನಿನ್ನ ಶುಭವನ್ನು ತಂದು ಇವ್ರನ್ನ ಆಧರಿಸಿ ಕನಿಕರಿಸಿ ರಕ್ಷಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ಪ್ರಿಯ ದೇವರ ಜನರೇ, ಆತನ ಚಿತ್ತಕ್ಕೆ ಅನುಕೂಲವಾಗಿ ನಾವು ಕೇಳೋಣ. ನಿಶ್ಚಯವಾಗಿ ದೇವರು ನಿಮಗೆ ಒದಗಿಸಿಕೊಡ್ತಾರೆ. ಅಲ್ಲಿ ತನಕ ದೇವರಿಗಾಗಿ ಎದುರು ನೋಡಿ, ಕಾದಿರಿ, ಎದುರು ನೋಡೋಣ. ದೇವರು ನಿಶ್ಚಯವಾಗಿ ನಿಮಗೆ ಕೊಟ್ಟು ನಿಮ್ಮನ್ನು ಬಲಪಡಿಸುತ್ತಾರೆ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.